ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹಂಸ. ಇವತ್ತು ಮಂಡೇ ಡೈಲಿ ಲಾಗ್ ಮಾಡೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆಯೇ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಕೂಡ ಇದೆ. ನಿಮ್ಮೆಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಹಾಗೆ ಇಲ್ಲೇ ನಮ್ಮ ಮನೆ ಹತ್ರನೇ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಕೂಡ ನಡೀತಾ ಇದೆ. ಸೊ ಅಲ್ಲಿಗೆ ಹೋಗೋಣ ಅಂತ ಇವತ್ತು ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಹಾಗೆ ದರ್ಶಿಲ್ಗೆ ಒಂದು ಶ್ಲೋಕನೂ ಹೇಳ್ಕೊಟ್ಟಿದೆ. ಹಾಗಾಗಿ ಅವನ್ನ ಕರ್ಕೊಂಡು ಹೋದರೆ ಆಯಿತು ಅಂತ ಇವತ್ತು ಪ್ಲ್ಯಾನ್ ಮಾಡಿಕೊಂಡು ಬೆಳಿಗ್ಗೆನೆ ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿ ಆಗಿದ್ದೀವಿ. ಈಗ ಅವನಿಗೆ ಲೈಟಾಗಿ ಸ್ವಲ್ಪ ಕೃಷ್ಣನ್ ಮೇಕಪ್ ಕೂಡ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹೋಗಿ ನೋಡ್ಕೊಂಡು ಬನ್ನಿ. ದರ್ಶಿಲ್ಗೆ ಮೇಕಪ್ ಮಾಡಿಸ್ಕೊಳ್ಳೋದು ಅಂದರೆ ಇಷ್ಟ ಇಲ್ಲ, ಬಟ್ ಕೃಷ್ಣಂದು ಡಾಟ್ ಕುಂಕುಮ ಇರುತ್ತಲ್ಲ, ಅದನ್ನು ಡಾಟ್ ಇಟ್ಸ್ಕೊಳ್ಳೋದಕ್ಕೆ ಅವನಿಗೆ ತುಂಬಾ ಇಷ್ಟ. ಹಾಗಾಗಿ ಇವತ್ತು ಡಾಟ್ ಎಲ್ಲ ಇಡ್ತೀನಿ ಅಂತ ಹೇಳಿದ್ದಕ್ಕೆ ಮೇಕಪ್ ಮಾಡಿಸ್ಕೊಳ್ಳೋದಕ್ಕೆ ಕೂತಿದ್ದಾನೆ. ಫಸ್ಟು ಲೈಟಾಗಿ ನಾನು ಅವನದೇ ಬೇಬಿ ಪೌಡರ್ ಇರುತ್ತಲ್ಲ, ಅದೇ ಪೌಡರ್ನ ಹಚ್ತಾ ಇದ್ದೀನಿ. ಅದಾದಮೇಲೆ ನಾನು ಕುಂಕುಮಗಳನ್ನು ಹಚ್ತಾ ಇದ್ದೀನಿ. ನಾನು ಯು ಪಿನ್ನನ್ನು ವೈಟ್ ಕುಂಕುಮದಲ್ಲಿ ಹಾಕ್ಬಿಟ್ಟು ಅವನಿಗೆ ತಿಲಕನ ಬರಿತಾ ಇದ್ದೀನಿ. ಟೈಮ್ ಇರಲಿಲ್ಲ, ಹಾಗಾಗಿ ಇದು ಈಸಿಯೆಸ್ಟ್ ವೇ, ನೀಟಾಗೂ ಬರಿಬೋದು ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ಅದಾದಮೇಲೆ ಮಧ್ಯಕ್ಕೆ ಒಂದು ಮೆರೂನ್ ಕಲರ್ದು ಕಡ್ಡಿ ತೊಗೊಂಡ್ಬಿಟ್ಟು ತಿಲಕನ ಬರೆದೆ. ಆಮೇಲೆ ಸೈಡಲ್ಲಿ ಡಾಟ್ ಇಡೋಣ ಅಂತ ಅಂದ್ಕೊಂಡೆ, ಬಟ್ ಅವನು ಬೇಡ ಸಾಕು ಅಂತ ಹೇಳ್ತಾ ಇದ್ದ. ಹಾಗಾಗಿ ಸುಮ್ಮನೆ ಒಂದು ವೈಟ್ ಕಲರಿಂದ ಇದು ಮಾಡಿದೆ. ಹಾಗೆಯೇ ಈ ಕಡೆ ಒಂದು ಡಾಟ್ ಇಟ್ಬಿಟ್ಟು ವೈಟ್ ಕಲರಿಂದ ಇದನ್ನು ಮಾಡಿದೆ. ಇಷ್ಟೇ ಸಾಕು ಅಂತ ಹೇಳ್ದ, ಆದ್ರೂ ಕ್ಯೂಟಾಗಿಯೇ ಕಾಣಿಸ್ತಾ ಇದ್ದ. ನಾನು ಸಾಕು ಅಂತ ಸುಮ್ಮನಾದೆ. ಅದಾದಮೇಲೆ ಐ ಶ್ಯಾಡೋಸ್ಗೆ ಆ್ಯಸ್ ಯೂಶ್ವಲ್ ಲಿಪ್ಸ್ಟಿಕ್ನೇ ಹಚ್ಚಿದೆ. ಪಿಂಕ್ ಲಿಪ್ಸ್ಟಿಕ್ಕು ತುಂಬ ಶೈನಿಂಗ್ ಆಗಿ ಐ ಶ್ಯಾಡೋಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮಕ್ಕಳಿಗೆ ಲೈಟಾಗಿ ಮೇಕಪ್ ಮಾಡಿದ್ರೆ ಸಾಕು ಅಲ್ವಾ, ಅವ್ರಿಗೆ ಅದೇ ಜಾಸ್ತಿಯಾಗಿ ಕಾಣಿಸುತ್ತೆ. ಹಾಗೆಯೇ ಸ್ವಲ್ಪ ಕೆನ್ನೆ ಹತ್ರನೂ ಕೂಡ ಅದೇ ಸೇಮ್ ಲಿಪ್ಸ್ಟಿಕ್ನೇ ಅಪ್ಲೈ ಮಾಡಿದೆ. ಇಷ್ಟೇ ನಾನು ಮೇಕಪ್ ಮಾಡಿದ್ದು. ಹಾಗೆಯೇ ಲಿಪ್ಪಿಗೂ ಕೂಡ ಲಿಪ್ಸ್ಟಿಕ್ನ ಹಚ್ಚಿದ್ದು. ಅವ್ನಿಗೆ ಆಲ್ರೆಡಿ ಸಾಕಾಗೋಗ್ಬಿಟ್ಟಿತ್ತು. ಮೇಕಪ್ ಮಾಡಿಸ್ಕೊಳ್ಳೋದು ಅಂದರೆ ಅವನಿಗಂತೂ ಒಂಚೂರೂ ಇಷ್ಟ ಇಲ್ಲ. ನಾನು ಮೇಕಪ್ ಮಾಡ್ಕೊಳ್ತಾ ಇರುವಾಗ್ಲೂ ಬೈತಾ ಇರ್ತಾನೆ, ಎಷ್ಟೊತ್ತು ಮಾಡ್ತೀಯಮ್ಮ, ಏನೇನು ಹಚ್ಕೋತೀಯಮ್ಮ ಅಂತ. ಬಟ್ ಮೇಕಪ್ ಐಟಮ್ಸ್ನ ತೊಗೊಂಡು ಆಟಾಡೋದಕ್ಕೆ ಮಾತ್ರ ತುಂಬಾ ಇಷ್ಟ ಅವನಿಗೆ. ನಾನು ಎಷ್ಟೋ ಲಿಪ್ಸ್ಟಿಕ್ನೆಲ್ಲ ತುಂಬ ಹಾಳು ಮಾಡಿಟ್ಬಿಟ್ಟಿದ್ದಾನೆ. ಹಾಗೆಯೇ ಕಾಜಲ್ಗೆ ಜಸ್ಟು ಸೈಡಲ್ಲಿ ನಾನು ಒಂದು ಲೈನ್ ಹಾಕ್ತಾಯಿದ್ದೀನಿ. ಕಣ್ಣಿಗೆಲ್ಲ ಕಾಜಲ್ ಬರಿತಾ ಇಲ್ಲ. ಈಗ ಒಂದು ಮೇಕಪ್ ರೆಡಿ ಆಯಿತು. ಹಾಗೆಯೇ ಇದು ಒಂದು ರೆಡಿ ಡ್ರೆಸ್ಸು, ಧೋತಿ ಮತ್ತು ಈ ಥರ ಕುರ್ತಾ ಥರ ವೇಸ್ಟ್ ಕೋಟ್ ಥರ, ಅದನ್ನೇ ಹಾಕ್ತಾಯಿದ್ದೀನಿ. ಫ್ಯಾನ್ಸಿ ಡ್ರೆಸ್ಗೇನೂ ಅಲ್ಲ, ಜಸ್ಟ್ ಶ್ಲೋಕ ಹೇಳೋದಕ್ಕಲ್ವ, ಇಷ್ಟು ಸಾಕು ಅಂತ ಹೇಳ್ಬಿಟ್ಟು ಅದನ್ನೇ ಹಾಕ್ತಾಯಿದ್ದೀನಿ. ಶ್ಲೋಕ ಕಾಂಪಿಟೇಷನ್ ಮುಗ್ದೇ ಹೋಗಿರುತ್ತಮ್ಮ, ಎಷ್ಟೊತ್ತು ಮೇಕಪ್ ಮಾಡ್ತೀಯಾ, ಇನ್ನೂ ಏನೇನೆಲ್ಲ ಹಾಕ್ತೀಯಾ ಅಂತ ಕೇಳ್ತಾ ಇದ್ದ ನನಗೇನೆ. ಆ್ಯಕ್ಚುಲಿ ಲೇಟಾಗಿತ್ತು, 9:30 ಆದರೂ ನಾವು ಇನ್ನೂ ಮನೇಲೇ ಇದ್ವಿ. ಬೇಗ ರೆಡಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವನಿಗೆ ಅವಸರದಲ್ಲಿ ರೆಡಿ ಮಾಡ್ತಾಯಿದ್ದೆ. ಹಾಗೆಯೇ ಅವನದು ಕಡ್ಗ ಇತ್ತು ಕೈಗಳಿಗೆ ಹಾಕೋದು, ಅದನ್ನೇ ಹಾಕ್ತಾಯಿದ್ದೀನಿ. ಅದಾದಮೇಲೆ ಒಂದೇ ಒಂದು ಮುತ್ತಿನ ಸರನ ಹಾಕಿದೆ. ಡ್ರೆಸ್ಸೇ ತುಂಬ ಗ್ರ್ಯಾಂಡಾಗಿರೋದ್ರಿಂದ ಸಾಕು ಒಂದೇ ಸರ ಅಂತ ಹೇಳ್ಬಿಟ್ಟು ಒಂದೇ ಸರನೇ ಹಾಕಿದ್ದು. ಇಷ್ಟೇ ಅವನದು ಕೃಷ್ಣನ ಜನ್ಮಾಷ್ಟಮಿಯ ಔಟ್ಫಿಟ್ಟು. ಇದಾದಮೇಲೆ ಹಾಗೆ ಅವನ ಸೊಂಟಕ್ಕೆ ಅಂತ ನಾನು ಒಂದು ಬ್ಲೌಸ್ ಪೀಸ್ನ ತೊಗೊಂಡ್ಬಿಟ್ಟು ಕಟ್ತಾಯಿದ್ದೀನಿ. ಇಷ್ಟೇ ಅವನದು ಕೃಷ್ಣನ ಡ್ರೆಸ್ಸು. ಅವನಿಗೆ ಒಂದು ಕೊಳಲು ಕೊಟ್ಟರೆ ರೆಡಿ ಆಯಿತು. ಹಾಗೆಯೇ ಕೈಗಳಿಗೆ ಕೈ ಬಂದಿನೂ ಕೂಡ ಕಟ್ತಾಯಿದ್ದೀನಿ. ಸಿಂಪಲ್ಲಾಗಿಯೇ ರೆಡಿ ಮಾಡಿದ್ದು. ನಾನು ಮುಂಚೆನೇ ಕೃಷ್ಣ ಜನ್ಮಾಷ್ಟಮಿಗೆ ಅಂತ ಹೇಳಿಬಿಟ್ಟು ಧೋತಿನ ಹೇಗೆ ಉಡಿಸೋದು, ಹಾಗೆಯೇ ಕೃಷ್ಣನ ಮೇಕಪ್ ಮಾಡೋದು ಹೇಗೆ ಅಂತ ಒಂದು 2-3 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಆ ವಿಡಿಯೋಸ್ನ ಹೋಗಿ ನೋಡ್ಕೊಂಡು ಬನ್ನಿ. ಹಾಗೆಯೇ ಪೇಟ ಅಂತ ಒಂದು ಶಿಮರಿ ಕ್ಲಾತ್ ಇತ್ತು ನೆಟ್ಟೆಡು, ಅದು ಕೂಡ ಕಟ್ಟಿ ನವಿಲ್ಗರಿ ಇಟ್ಟೆ ಆಯಿತು. ಫೈನಲ್ಲಾಗಿ ರೆಡಿ ಆಯಿತು ಕೃಷ್ಣನ ಮೇಕಪ್ ಲುಕ್ಕು. ಅವನು ಹಬ್ಬ ಸದ್ಯ ಅಮ್ಮ ಮೇಕಪ್ ಮಾಡಿ ರೆಡಿ ಮಾಡಿದರು ಅಂತ ದೇವರೇ ಕೈ ಮುಕ್ಕೊಂಡು ಹೇಳ್ಕೊಳ್ತಾ ಇದ್ದ. ಕೊಳಲು ಕೊಟ್ಬಿಟ್ಟು ಈ ಥರ ನಿಂತ್ಕೊಳ್ಳೋಕೆ ಹೇಳಿದೆ. ಅದಾದಮೇಲೆ ನಾವು ಹೊರಟಿದ್ದು ಜನ್ಮಾಷ್ಟಮಿ ಸೆಲೆಬ್ರೇಷನ್ ಮಾಡುವಂಥ ಪ್ಲೇಸ್ಗೆ. ಲೇಟಾಯಿತು ಆ್ಯಕ್ಚುಲಿ ಹೋಗಿದ್ದು, ಬೇಗ ಕರ್ಕೊಂಡು ಹೋಗ್ತಾಯಿದ್ದೆ. ತುಂಬಾ ಚೆನ್ನಾಗಿ ಮಾಡಿದರು ಡೆಕೋರೇಷನ್ ಎಲ್ಲ. ಎಷ್ಟೋ ಮಕ್ಕಳುಗಳೂ ಕೂಡ ಬಂದಿದ್ದರು. ತುಂಬ ಜನ ಮಕ್ಕಳು ಶ್ಲೋಕ, ಫ್ಯಾನ್ಸಿ ಡ್ರೆಸ್ಸು, ಹಾಗೆ ಮತ್ತು ಬೇರೆ ಕಾಂಪಿಟೇಷನ್ ಎಲ್ಲನೂ ಇತ್ತು.
ಲೇಟ್ ಆಯಿತು, ಆದರೂ ಬೇಗ ಬೇಗ ಹೊರಟ್ವಿ. ಅಷ್ಟೊತ್ತಿಗೆ ಇನ್ನೂ ಇತ್ತು, ಏನೂ ಮುಗ್ದಿರಲಿಲ್ಲ. ಆಮೇಲೆ ಅಲ್ಲಿನೇ ತಿಲಕ ಬರಿತಾಯಿದ್ರು ಅವರೇನೆ. ಅದು ಕೂಡ ಹಚ್ಚಿಸ್ಕೊಂಡು ನಾವು ಕೂಡ ಒಳಗಡೆ ಹೋದ್ವಿ. ಫಂಕ್ಷನ್ ನಡೀತಾ ಇತ್ತು ಆಲ್ರೆಡಿ. ಶ್ಲೋಕ ಕಾಂಪಿಟೇಷನ್ ಕೂಡ ನಡೀತಾ ಇತ್ತು. ಅಲ್ಲಿ ಹೋದ್ಮೇಲೆ ನಾವು ರಿಜಿಸ್ಟ್ರ್ ಮಾಡಿಸಿದ್ದು. ಮುಂಚೆನೇ ರಿಜಿಸ್ಟ್ರ್ ಮಾಡಿಸ್ಬೋದಿತ್ತು, ಬಟ್ ನಾನು ಶ್ಲೋಕ ಕಲಿಸ್ಕೊಡ್ತೀನೋ ಇಲ್ವೋ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಅಲ್ಲಿ ಹೋದ್ಮೇಲೆ ರಿಜಿಸ್ಟ್ರ್ ಮಾಡಿಸೋಣ ಅಂತ ಸುಮ್ಮನೆ ಆಗಿದ್ದು. ಅದು ಕೂಡ ಸ್ವಲ್ಪ ಟೈಮ್ ತೊಗೊಳ್ತು. ಅಲ್ಲಿ ಫೋನ್ಪೇ ಎಲ್ಲ ಗೂಗಲ್ ಪೇ ಆಗಲಿಲ್ಲ. ಹಾಗೂ ಈಗ ಕ್ಯಾಶೇ ಕೊಟ್ಬಿಟ್ಟು ರಿಜಿಸ್ಟರ್ ಮಾಡಿದ್ವಿ. Good morning everyone. My name is Darshan. Atas Vidyodhyaha Sankhayogaha Sandhya Uvacha Tam Tataha Kripaya Vishtam Ashrupurna Kuleksham Nishidantamidam Vaksham Uvacha Madhusudanaha Bhagavan Vacha Kutasva Kashmalamidam Vishame Samupastitam Anarya Justamasvadyam Akirti Paramabhuna Krishna Vande Jagadguru Alaram Hare Krishna. Thank you. ಭಗವದ್ಗೀತಾ ಚಾಪ್ಟರ್ 2 ಶ್ಲೋಕ ಅವನು ಹೇಳಿದ್ದು. ಬಿಲೋ 7 ಇಯರ್ಸ್ಗೆ 2 ಶ್ಲೋಕ ಹೇಳಬೇಕು ಅಂತ ಕೊಟ್ಟಿದ್ರು. ಒಂದು ದಿನದಲ್ಲೇ ಶ್ಲೋಕ ಹೇಳ್ಕೊಟ್ಟಿದ್ದನ್ನು ಪರವಾಗಿಲ್ಲ, ಚೆನ್ನಾಗೇ ಹೇಳ್ದ ಅಂತ ಅನಿಸ್ತು. ನಿಮ್ಗೆ ಹೇಗೆ ಹೇಳ್ದ ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಅವನು ಹೇಗೆ ಕಾಣಿಸ್ತಾ ಇದ್ದಾನೆ ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಅವನಿಗೆ ಅಲ್ಲಿ ಅವನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಅವ್ನ ಕ್ಲೋಸ್ ಫ್ರೆಂಡು ಇವನು. ಈಗ ನಮ್ಮನೆ ಹತ್ರನೇ ಇದ್ದರು. ಈಗ ಸ್ವಲ್ಪ ಬೇರೆ ಸ್ಕೂಲ್ಗೆ ಹೋಗಿದ್ದಾನೆ. ಅವನು ಬರ್ತಾನೆ ಅಂತಲೇ ಅವನು ಕಾಂಪಿಟೇಷನ್ಗೂ ಕೂಡ ಬಂದಿದ್ದ. ಅವನು ಸಿಕ್ಕಿದ್ದಾನೆ ಅಂತ ಸರಿಯಾಗಿ ಇಬ್ಬರು ಸೇರಿಕೊಂಡು ಆಟ ಆಡಿದರು. ಇಬ್ಬರಿಗೂ ತುಂಬಾ ಖುಷಿ ಆಯಿತು. ಅದಾದಮೇಲೆ ಅಲ್ಲಿ ಜನ್ಮಾಷ್ಟಮಿಗೆ ಅಂತ ಇತ್ತು, ಏನೇನೋ ಪೂಜೆ ಎಲ್ಲ ಇತ್ತು. ಅದೆಲ್ಲನೂ ಮಾಡಿದ್ವಿ ನಾವು ಕೂಡ. ಏನೇನಿದೆ ಅಂತ ಹಾಕ್ತೀನಿ ವಿಡಿಯೋನ, ಕ್ಲಿಪ್ಪಿಂಗ್ಸ್ನ ತೊಗೊಂಡು ಬಂದಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. So high I'm hypnotized. What's up is down, what's left is right. Chasing stars and holding you. I can't see the end, but we'll see it through. Times don't fly too high. Be sure to keep the ground in sight. Fly forever if you keep it tight. Love the world but keep the sky on your mind.
is the Janmashtami that we have been celebrating on this ground for last 12 and 13 years. And we have a center here, just right next to us on this building, ACS Dental. So we always welcome all of you to join us. And this Janmashtami, we wish a very, very happy Krishna consciousness on Janmashtami to all of you. When Lord Krishna is appearing today at night 12 o'clock, The first place the shloka recitation competition goes to Advait Prakash. Advait Prakash. ಎಲ್ಲಿ ನಿಂದು ಪ್ರೈಸ್ 2 ಪ್ರೈಸಾ ಹಿಡ್ಕೊ ಮತ್ತೆ ನೀನು ಸೂಪರ್ ಇಲ್ಲ ಈ ಕಡೆ ನೋಡು ಇಬ್ರು ಇವನು ಅವನ ಹೆಸರೇನ ಇದೆಯಲ್ಲ ದೈವಿಕ್ ಅಲ್ಲಿತ್ಕೋ ಬೇಡ ಬುಜ್ಜು ಇದಿಷ್ಟು ನಮ್ಮ ಕೃಷ್ಣ ಜನ್ಮಾಷ್ಟಮಿಯ ಸೆಲೆಬ್ರೇಷನ್ ಆಗಿತ್ತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆ ನಾನು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.